ಭಕ್ತಿ ಟೀಕೆಯ ಮಧ್ಯದೊಳಗೆ ಖುಷಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಾಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದ್ದೇವೆ. ಮೋಕ್ಷ ಅಧಿಕಾರದ 3ನೇ ಮಂಗಲ ಕಲಶ. ಸರ್ವಮಪಿ ಸ್ವಲಕ್ಷಣಬಲ ಧೇತುಂ ಯಚ್ಛಕ್ಯತೆ ಚಿನ್ಮುದ್ರಾಂಕಿತನಿರ್ವಿಭಾಗಮಹಿಮಾ ಶುದ್ಧಶ್ಚಿದೇವಾಸ್ಮ್ಯಹಂ ವಿದ್ಯಂತೆ ಯದಿ ಕಾರಕಾಣಿ ಯದಿ ವಾ ಧರ್ಮಗುಣಾ ವಾ ಯದಿ ವಿದ್ಯಂತಾಂ ನ ವಿದಾಸ್ತಿ ಕಾಚನ ವಿಭೋ ಭಾವೇ ವಿಶುದ್ಧೇ ಚಿತಿ. ಜೀವದ ಲಕ್ಷಣವು ಚೇತನವಿದೆ, ಕರ್ಮದ ಲಕ್ಷಣವು ಅಚೇತನವಿದೆ. ಇಂಥ ಭೇದದ ಸಹಾಯದಿಂದ ಪರದ್ರವ್ಯ ಅರ್ಥಾತ್ ಕರ್ಮವನ್ನು ಜೀವದಿಂದ ಬೇರೆ ಮಾಡೋದು ಸಾಧ್ಯ ಇದೆ. ನಾನು ಹೇಗಿದ್ದೇನೆ? ಯದಿ ಕಾರಕಾಣಿ ವಾ ಧರ್ಮಾಃ ವಾ ಗುಣಾ ಭಿದ್ಯಂತೆ ಭಿದ್ಯಂತಾಂ ಚಿತಿ ಭಾವೇ ಕಾಚನ ಭಿದಾ ನ. ಯದಿ ಒಂದು ವೇಳೆ ಕಾರಕಾಣಿ ಆತ್ಮನನ್ನು ಆತ್ಮನ ಮೂಲಕ ಆತ್ಮನಲ್ಲಿ ಇಂಥ ಭೇದ ವಾ ಅಥವಾ ಧರ್ಮ ಉತ್ಪಾದ ವ್ಯಯ ದ್ರವ್ಯ ರೂಪದ ದ್ರವ್ಯ ಗುಣ ಪರ್ಯಾಯ ರೂಪದ ಭೇದ ಬುದ್ಧಿ ಅಥವಾ ಜ್ಞಾನಗುಣ ದರ್ಶನಗುಣ ಸುಖಗುಣ ಇತ್ಯಾದಿ ಅನಂತ ಗುಣರೂಪದ ಭೇದ ಬುದ್ಧಿ ಭಿದ್ಯಂತೆ. ಇಂಥ ಭೇದಗಳು ಒಂದು ವೇಳೆ ವಚನದ ಮೂಲಕ ಉತ್ಪನ್ನ ಮಾಡಿದರೆ ಉತ್ಪನ್ನವಾಗುತ್ತವೆ. ತದಾ ಭಿದ್ಯಂತಾಂ, ಅವು ವಚನ ಮಾತ್ರ ಭೇದವಾಗಲಿ. ಆದರೆ ಚಿತಿಭಾವೇ ಚೈತನ್ಯ ಸತ್ತಾದಲ್ಲಂತೂ ಕಾಚನ ಭಿದಾ ನ, ಯಾವುದೇ ಭೇದವಿರುವುದಿಲ್ಲ. ನಿರ್ವಿಕಲ್ಪ ಮಾತ್ರವು ಅದು ಚೈತನ್ಯ ವಸ್ತುವಿನ ಸತ್ವವಿದೆ. ಸತ್ವ ಅರ್ಥಾತ್ ಸಾರ್, ಸತ್ವ ಅರ್ಥಾತ್ ಯಾವುದು ಅದರ್ಧ ಇರುವಿಕೆ, ಸತ್ತಾವನ್ನು ಸೂಚಿಸುವಂಥದ್ದು ಯಾವುದಿದೆಯೋ ಅದು ಸತ್ವ ಇದೆ. ಸತ್ತಾವನ್ನು ಸೂಚಿಸುವುದರ ಜೊತೆಯಾಗಿ ಯಾವುದ ಅದನ್ನು ಅತ್ಯಂತ ಮಹಿಮಾನ್ವಿತವಾಗಿ ದರ್ಶಿಸ್ತಿದೆಯೋ ಅದು ಸತ್ವ ಇದೆ. ಹಾಲಿನ ಸತ್ತ ನಿಜವಾಗಿ ಸ್ನಿಗ್ಧತೆಯೊಳಗಿದೆ. ಹಾಲಿನ ಸತ್ತ ಸ್ನಿಗ್ಧತೆಯೊಳಗೆ ಇರುವುದರ ಜೊತೆಯಾಗಿ ಘೃತದ ಮೂಲಕ ಹಾಲಿನ ಮಹಿಮೆಯನ್ನು ಯಾವ ಸ್ನಿಗ್ಧ ರೂಪದ ಸತ್ವ ಇದೆಯೋ ಅದ ಜೀವಂತವಾಗಿ ಇಡುತ್ತಿದೆ. ಏನು ಹಾಲು ನೋಡಿದ ಅಂತೇವ್ರೆ, ಏನು ಅದರೊಳಗೆ ಸ್ನಿಗ್ಧತೆ. ಪಾಲೋಳ್ಘೃತಾಚ್ಛಾಯೆಯಂ ರತ್ನಾಕರ ವರ್ಣಿ ಹೇಳ್ತಾನೆ. ಕಲ್ಲೋಳ್ ಹೇಮಂ ಎಳ್ಳೋಳ್ ತೈಲಂ ಘೃತಂ ಹಾಲಿನೋಳ್ ಇದ್ರನ ಅದಕ್ಕೆ ಹಾಲಂತಾರೆ. ಎಣ್ಣೆ ಇದ್ರನ ಎಳ್ಳಂತಾರೆ. ಘೃತದ ಅಂಶ ಇದ್ರನ ಅದಕ್ಕೆ ಹಾಲಂತಾರೆ.
ಹಾಗಾದ್ರೆ ಆ ಘೃತ ಏನಿದೆಯಲ್ಲ ಅದು ಹಾಲಿನ ಸತ್ವ ಇದೆ. ಅದೇ ಪ್ರಕಾರ ಇಲ್ಲಿ ನಾನು ಹೇಗಿದ್ದೇನೆ ಅನ್ನುವ ಪ್ರಶ್ನೆಗೆ ಒಂದು ಚೈತನ್ಯ ಮಾತ್ರ ನಿರ್ವಿಕಲ್ಪ. ಬಹಳ ಸುಂದರ ಹೇಳಿದರು. ಅದಕ್ಕಿಂತ ಮೊದಲೇನು ಹೇಳಿದರು ಅದು ಅತ್ಯಂತ ಮಹತ್ವಪೂರ್ಣ ಇದೆ. ವಚನದ ಮೂಲಕನ ಭೇದ ಆಗ್ತಿದೆ. ಕಾರಕದ ಭೇದ, ಧರ್ಮದ ಭೇದ, ಗುಣಭೇದ ವಸ್ತುವಿನಲ್ಲಿ ವಚನದ ಮೂಲಕ ಮಾಡಿದರೆ ಆಗ್ತಿದೆ ಭೇದ ಅಂತಾರೆ. ಎಂಥ ಅದ್ಭುತ ಮಾತಿದೆ. ಜೀವ ವಸ್ತುವನ್ನು ಗ್ರಹಣ ಮಾಡಿರುವಂಥ ಆ ಜ್ಞಾನಿಗಳದ್ದ ಎಂಥ ಅದ್ಭುತ ದೃಷ್ಟಿಕೋನ ಇದೆ, ಎಂಥ ಪವಿತ್ರ ನಿರ್ಮಲ ದೃಷ್ಟಿಕೋನ ಇದೆ. ಅದರಿಂದ ರಹಿತ ಇದ್ದೇನೋ, ಇದರಿಂದ ರಹಿತ ಇದ್ದೇನೋ, ಅದು ನನ್ನಲ್ಲಿ ಇಲ್ಲ, ಇದು ನನ್ನಲ್ಲಿ ಇಲ್ಲ ಮಾತಿಲ್ಲ. ನನ್ನಲ್ಲಿ ಯಾವುದು ಎಲ್ಲ ಇದೆಯೋ ಅದನ್ನೇ ವಚನದ ಮೂಲಕ ಭೇದ ಮಾಡಿದ್ರೆ ಆಗಬಹುದು, ಆಗಲಿ ಅಂತಾರೆ. ಆದರೆ ವಸ್ತುವಿನೊಳಗೆ ಭೇದ ಇಲ್ಲ. ಅಂಥ ನಿರ್ಭೇದ ವಸ್ತು ಏನಿದ್ದಾನೆ ಅವನೇ ಮೋಕ್ಷದ ಕಾರಣ ಇದ್ದಾನೆ, ಅವನೇ ಸುಖದ ಕಾರಣ ಇದ್ದಾನೆ. ಅವನ ಅಭಾವದೊಳಗ ನನ್ನ ಇರುವಿಕೆ ಬರೇ ತೌಡ ಹೊಟ್ಟದ ಹಾಗೆ ಇದೆ, ನಿಸ್ಸತ್ವ ಇದೆ. ಓದೋಣ ಇನ್ನೊಂದ್ಸಲ. ಯದಿ ಕಾರಕಾನಿ, ನಾನು ಹೇಗಿದ್ದೇನೆ, ಜೀವನು ಹೇಗಿದ್ದಾನೆ ಅನ್ನಲಿಲ್ಲ, ಆತ್ಮನು ಹೇಗಿದ್ದಾನೆ ಅನ್ನಲಿಲ್ಲ, ನಾನು ಹೇಗಿದ್ದೇನೆ. ಯದಿ ಕಾರಕಾನಿ ವಾ ಧರ್ಮ, ಕಾರಕಗಳಿಂದ ಅಥವಾ ಧರ್ಮಗಳಿಂದ ಅಥವಾ ಗುಣಗಳಿಂದ ಭಿದ್ಯಂತೆ ಭಿದ್ಯಂತಾಂ ಚಿತಿಭಾವೇ ಕಾಚನ ಭಿದಾನ. ಭಿದ್ಯಂತೆ ಭೇದ ಮಾಡಿದರೆ, ಭಿದ್ಯಂತಾಂ ಭೇದ ಮಾಡಬಹುದಾಗಿದೆ. ಚಿತಿಭಾವೇ ಕಾಚನ ಭಿದಾನ, ಆ ಚೈತನ್ಯ ಭಾವದೊಳಗ ಯಾವುದೇ ಪ್ರಕಾರದಿಂದ ಭೇದ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾದ್ರೆ ನಾನು ಹೇಗಿದ್ದೇನೆ ಅನ್ನೋದ್ರ ಉತ್ತರ ಏನಾಯ್ತ್ರಿ? ಏನಾಯ್ತು? ಇಷ್ಟು ಪದಖಂಡದೊಳಗ ಉತ್ತರ ಯದಿ ಒಂದು ವೇಳೆ ಏನ ಕಾರಕಾಣಿ ಕಾರಕಗಳಿಂದ, ವಾ ಧರ್ಮಾಹ ಧರ್ಮಗಳಿಂದ, ವಾ ಗುಣಾಹ ಗುಣಗಳಿಂದ, ಭಿದ್ಯಂತೆ ಭಿದ್ಯಂತಾಂ ಭೇದ ಮಾಡಿದ್ರೆ ಭೇದ ಆಗುವಂಥದ್ದೇನೆ. ಆದ್ರೆ ಒಂದು ಚಿತಿ ಭಾವದಿಂದ ಕಾಚನ ಯಾವಾಗೂ ಅದರಲ್ಲೇ ಭೇದ ಆಗುವುದಿಲ್ಲ. ಹಾಗಾದ್ರೆ ನಾನು ಹೇಗಿದ್ದೇನೆ ಅನ್ನೋ ಉತ್ತರದೊಳಗೆ ಏನು ಬಂತು? ನಾನು ಅಭೇದ ಚೈತನ್ಯ ಭಾವ ಮಾತ್ರ. ಗುಣಗಳಲ್ಲಿ ಏನು ಹೇಳಿದರು? ದರ್ಶನ, ಜ್ಞಾನ, ಸುಖ ಮೊದಲಾದವನ್ನು ಹೇಳಿದರು. ಧರ್ಮದಲ್ಲಿ ಏನು ಹೇಳಿದರು? ಗುಣ, ಧರ್ಮ, ಶಕ್ತಿ ಇವುಗಳಲ್ಲಿ ಯಾವ ಭೇದವಿದೆಯನ ಅನ್ನುವ ಪ್ರಶ್ನೆ ನಮ್ಮಲ್ಲಿ ಬಹಳಷ್ಟು ಬಾರಿ ಉತ್ಪನ್ನ ಆಗ್ತವ್ರೆ, ಬಹಳ ಕಡೆ ಆಗ್ತವೆ, ತಮ್ಮಿಂದನೂ ಆಗ್ತವೆ. ಇಲ್ಲಿ ಹೇಳಿದರೆ ಧರ್ಮಗಳಿಂದ ಭೇದ ಮಾಡಬಹುದು, ಗುಣಗಳಿಂದ ಭೇದ ಮಾಡಬಹುದು, ಮತ್ತು ಕಾರಕಗಳಿಂದ ಭೇದ ಮಾಡಬಹುದು. ಧರ್ಮ ಯಾವುದಕ್ಕಂದ್ರೂ ಉತ್ಪಾದವೆಯ ದ್ರವ್ಯ ಅಥವಾ ದ್ರವ್ಯ ಗುಣ ಪರ್ಯಾಯ, ಇವು ಧರ್ಮದವರು. ಉತ್ಪಾದ ಧರ್ಮ ಇದೆ ಜೀವ, ವ್ಯಯ ಧರ್ಮ ಇದೆ, ಸ್ವಭಾವ. ಗುಣ ಅಂದ್ರೂ ಸ್ವಭಾವ, ಆದ್ರೂ ಕೂಡ ಗುಣ ಶಬ್ದದಿಂದ ವಾಚ್ಯ ಆಗುವಂಥವ ಅವುಗಳದ್ದು ಸ್ವರೂಪ ಬೇರೆ ಇದೆ. ಧರ್ಮ ಶಬ್ದದಿಂದ ವಾಚ್ಯ ಆಗುವಂಥವುಗಳದ್ದು ಸ್ವರೂಪ ಬೇರೆ ಇದೆ. ಶಕ್ತಿ ಶಬ್ದಗಳಿಂದ ವಾಚ್ಯ ಆಗುವಂಥವುಗಳ ಸ್ವರೂಪ ಬೇರೆ ಇದೆ. ಬೇರೆ ಅಂದರೆ ಏನ?
ಕೆಲವು ಹೇಳಬಹುದು ಶಬ್ದದಿಂದ, ಕೆಲವನ್ನು ತಿಳ್ಕೊಳ್ಬಹುದು ವಿಕಲ್ಪದಿಂದ, ಕೆಲವಂತೂ ಜ್ಞಾನಕ್ಕನ ಗೋಚರ. ಅಧ್ಯಯನದ ಅವಶ್ಯಕತೆ ಇದೆ, ಆದರೆ ಶಬ್ದವನ್ನು ಶಬ್ದದ ಆಧಾರದಿಂದ ತಿಳ್ಕೊಳ್ಳುವಂಥ ಜಿಜ್ಞಾಸೆ ಸ್ವಲ್ಪ ಕಡಿಮೆ ಆಗಬೇಕು. ಇಲ್ಲಿ ಧರ್ಮಕ್ಕೆ ಏನು ಹೇಳಿದರು? ಕಾರಕಂತೂ ಆತ್ಮನು, ಆತ್ಮನಿಂದ, ಆತ್ಮನಲ್ಲಿ, ಆತ್ಮನಿಗಾಗಿ ಅಂಥೇಳಿ ಅದು ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪಾದಾನ, ಅಧಿಕಾರ, ಇವು 6 ಕಾರಕ ಅದಾವ. ಆದ್ರೆ ಆ ಕಾರಕ 6 ಕಾರಕಗಳಿಂದ ಯಾವ 6 ಭೇದ ಮಾಡಿದರು ಅದು ವಚನದಲ್ಲೇ ಇದೆ ಅನ್ನೋ ವಸ್ತುವಿನಲ್ಲಿ ಇದೆ. ವಚನದಲ್ಲೇ ಇದೆ, ವಸ್ತುವಿನಲ್ಲಿ ಅಂಥೇಳಿ ವಚನದಲ್ಲಿ ಬೇಕಾದ್ರೆ ಭೇದ ಕಾರಕಗಳ ಮಾಧ್ಯಮದಿಂದ ಮಾಡಿದರೂ ಮಾಡಬಹುದು. ಭಿದ್ಯಂತೆ ಭಿದ್ಯಂತಾಂ ಬಹಳ ಅದ್ಭುತ ಶಬ್ದ ರೀ ಅಮೃತ ಚಂದ್ರಾಚಾರ್ಯರು. 1100 ವರ್ಷಗಳ ನಂತರ ಈ ಪ್ರಕಾರ ಆ ಶಬ್ದದ ಮಹಿಮೆ ಬರ್ತಾ ಇದೆ ಅಂದಮೇಲೆ ಅವರ ಪ್ರತ್ಯಕ್ಷ ವ್ಯಕ್ತಿ ಅಂಥದ್ದಿರು, ಆಕಾರ ಪ್ರಕಾರ ಎಂಥದ್ದಿರು. ಭಿದ್ಯಂತೆ ಭಿದ್ಯಂತಾಂ, ಭೇದ ಮಾಡಿದ್ರೆ ಭೇದ ಆಗುವಂಥ ಅದೇ ಯದಿ ಅಂತ ಹೇಳಿದ್ರು. ಒಂದು ವೇಳೆ ಮಾಡೋದು ಅವಶ್ಯಕನೇ ಇಲ್ಲ, ಆದರೆ ಒಂದು ವೇಳೆ ವಚನದ ಮೂಲಕ ಕಾರಕಗಳಲ್ಲಿ, ಧರ್ಮಗಳಲ್ಲಿ ಅಥವಾ ಗುಣಗಳಲ್ಲಿ, ಕಾರಕ ಯಾವ? ಕರ್ತೃಕರ್ಮ ಹೇಳಲಿಲ್ಲ. ಆತ್ಮನು, ಆತ್ಮನಿಂದ, ಆತ್ಮನಲ್ಲಿ, ಆತ್ಮನಿಗಾಗಿ. ಅಲ್ಲಿ ಕರ್ತೃ ಕರ್ಮ ಇವು ಶಬ್ದ ಬೇರೆ ಅರ್ಥವ್ರೆ. ಆದ್ರೆ ಆತ್ಮನೇ ತನ್ನ ಕಾರ್ಯವನ್ನು ತನ್ನಲ್ಲೇ, ತನ್ನಿಂದ, ತನಗಾಗಿ ಮಾಡಿ ತಾನೇ ಅದರಿಂದ ಲಾಭಾನ್ವಿತ ಆಗ್ತದೆ. ಈ ಭೇದ ಯಾತಕ್ಕೆ ಬೇಕಾಗಿದೆ? ಯಾತಕ್ಕೆ ಬೇಕಾಗಿದೆ ಹೇಳ್ರಿ? ಭಿದ್ಯಂತೆ ಭಿದ್ಯಂತ, ಭೇದ ಮಾಡಿದರೆ ಭೇದ ಆಗುವಂಥ ಮತ್ತೆ ಹೇಗಿದ್ದೇನೆ, ನಾನು ಹೇಗಿದ್ದೇನೆ ಕೇಳ್ತಾ ಇದ್ದಾರೆ. ಇದುವರೆಗೆ ಹೇಗಿದೆ ಜ್ಞಾನ, ಹೇಗಿದೆ ಸ್ವಭಾವ ಅಂಥೇಳಿ ಎಲ್ಲ ಪ್ರಶ್ನೆ. ಹೇಗಿದ್ದಾನೆ ಜೀವ, ಹೇಗಿದ್ದಾನೆ ಆತ್ಮ, ಹೀಗೆಲ್ಲ ಪ್ರಶ್ನೆ ಇದ್ದು ಇಲ್ಲೇ ಬಂದದ್ದು ಇದೆ. ಏನ? ನಾನು ಹೇಗಿದ್ದೇನೆ ನಾನು ಹೇಗಿದ್ದೇನೆ. ಅದಕ್ಕೆ ಉತ್ತರ ಏನು ಹೇಳಿದ್ರು? ಒಂದು ವೇಳೆ ಯದಿ ಕಾರಕಾನಿ ವಾ ಧರ್ಮಾನಿ ಧರ್ಮಾಹ ವಾ ಗುಣ, ಅವುಗಳಿಂದ ಭಿದ್ಯಂತೆ ಭಿದ್ಯಂತಾಂ, ಭೇದ ಮಾಡಿದರೆ ಭೇದ ಆಗಬಹುದು. ಆತ್ಮನಿಗಾಗಿ, ಆತ್ಮನಲ್ಲಿ, ಆತ್ಮನಿಂದ ಏನಿದೆ ಕಾರ್ಯ ಮಾಡ್ತಾನೆ. ಶುಭ ಕಾರ್ಯ ಆತ್ಮನೇ ಮಾಡ್ತಾನೆ, ಆತ್ಮನಿಗಾಗಿನ ಮಾಡ್ತಾನೆ, ಆತ್ಮನಲ್ಲೇನ ಮಾಡ್ತಾನೆ, ಆತ್ಮನಿಂದನ ಮಾಡ್ತಾನೆ. ಅದರ ಫಲವನ್ನು ಆತ್ಮನೇ, ಶುದ್ಧ ಭಾವವನ್ನು ಆತ್ಮನೇ ಮಾಡ್ತಾನೆ, ಆತ್ಮನಲ್ಲೇನ ಮಾಡ್ತಾನೆ, ಆತ್ಮನಿಂದನ ಮಾಡ್ತಾನೆ, ಆತ್ಮನಿಗಾಗಿನ ಮಾಡ್ತಾನೆ. ಅದರ ಫಲವನ್ನು ಆತ್ಮನಲ್ಲೇ ಇಟ್ಟುಕೊಳ್ತಾನೆ, ಅದರ ಫಲವನ್ನು ಆತ್ಮನೇ. ಶುಭ ಭಾವ ಶುದ್ಧ ಭಾವ ಎಲ್ಲದವ್ರೆ ಆತ್ಮನಲ್ಲೇನ ಅದಾವೇನು ಹೊರಗದವ್ರೆ. ಆತ್ಮನೇ ಮಾಡ್ತಾನೋ ಅಥವಾ ಕರ್ಮ ಮಾಡ್ತೀವಿ. ಶುಭ ಭಾವ ಭಗವಂತರ ಮಾಡಿಸ್ತಾರೋ ಅಥವಾ ಆತ್ಮನೇ ಮಾಡ್ತಾನೆ. ಶಾಸ್ತ್ರ ಮಾಡಿಸ್ತಾ ಇದೆಯೋ ಅಥವಾ ಆತ್ಮನೇ ಮಾಡ್ತಾ ಇದ್ದಾನೆ. ಆತ್ಮನೇ ಮಾಡ್ತಾನೆ. ಯಾವುದರ ಸಲುವಾಗಿ? ಆತ್ಮನಿಗಾಗಿ. ಕರ್ಮದ ಸಲುವಾಗಲ್ಲ, ಸಂಯೋಗದ ಸಲುವಾಗಲ್ಲ. ಶುಭ ಭಾವ ಆಗ್ತಾವಲ್ಲ, ಸಂಯೋಗ, ಕೆಲವು ಸಂಯೋಗದ ವಿದ್ಯಮಾನತೆಯೊಳಗೆ, ನಿಮಿತ್ತದಿಂದಲ್ಲ. ನಿಮಿತ್ತ ಅರ್ಥಾತ್ ಉಪಸ್ಥಿತಿ, ವಿದ್ಯಮಾನತೆ. ಅರ್ಹಂತರ ವಿದ್ಯಮಾನತೆಯೊಳಗ ಜೀವನಿಗೆ ಶುಭ ಭಾವ. ಆ ಶುಭ ಭಾವ
ಅರ್ಹಂತರ ಮಾಡಿದರು ಅಥವಾ ನಾನೇ ಆತ್ಮನಿಗೆ ಮಾಡಿದ? ಎಲ್ಲಿ ಮಾಡಿದ? ಭಗವಂತನಲ್ಲೇ ಮಾಡಿದನು, ತನ್ನಲ್ಲೇ ಮಾಡಿದ, ತನ್ನಲ್ಲೇ ಆತ್ಮನಲ್ಲೇ. ಯಾವುದರ ಸಲುವಾಗಿ ಮಾಡಿದ? ಆತ್ಮನಿಗಾಗಿ. ಆತ್ಮನಿಗಾಗಿ ಅರ್ಥ ಏನು? ಅವನದ್ದು ಆ ಸಮಯದೊಳಗೆ ಅಂಥದ್ದನ ಭಾವ ಆಗೋದು ಯೋಗ್ಯತಾ ಇತ್ತು, ಅದರ ಸಲುವಾಗಿ ಮಾಡಿದ ನಂತರ ಆ ಭಾವ ಎಲ್ಲಿ ಇದೆ? ಆತ್ಮನಲ್ಲಿನೂ ಇದೆ, ಹೊರಗೆ ಎಲ್ಲರೂ ಇದೆ, ಮಂದಿರದೊಳಗಿದೆ. ಅದರ ಫಲವನ್ನು ಯಾರು ಭೋಗಿಸಿದರು? ಲಾಭ ಹಾನಿ ಆಕುಲ ಅಥವಾ ಆನಂದಿತ ಯಾರಾದರು? ಆತ್ಮ. ಶುಭ ಭಾವದಿಂದ ಆಕುಲತೆ ಇದ್ರೂ ಕೂಡ ಆನಂದದ ಅನುಭವ ಮಾಡ್ತಾನೆ. ಇದು ಮಿಥ್ಯಾತ್ವ ಇದೆ. ಶುಭ ಭಾವದೊಳಗ ಜೀವನಿಗೆ ಶಾಂತಿ ಕದಡಿ ಹೋಗ್ತಿದೆ, ಆದ್ರೂ ಕೂಡ ಅದರಲ್ಲಿ ಸುಖ ಮನ್ನಿಸ್ತಾನೆ. ಇದು ಮಿಥ್ಯಾತ್ವ ಇದೆ. ಇದು ಒಂದು ದಿವಸ ಇದರಲ್ಲೇನ ನಾವು ಇದೇ ಪ್ರಕಾರ ವರ್ತಿಸ್ತಾ ಹೋದ್ರೆ ಒಂದು ದಿವಸ ಅದನ್ನು ನಿಗೋದಕ್ಕೆ ತಲುಪಿಸಿಬಿಡ್ತೀವಿ. ಏನು? ಶುಭ ಭಾವ ಸ್ವಯಂ ಆತ್ಮನ ಶಾಂತಿಯನ್ನು ಕದಡ್ತಾ ಇದ್ರೂ ಕೂಡ ಆ ಶುಭ ಭಾವದೊಳಗ ಸುಖ ಮನ್ನಿಸುವುದೇನು ನಮ್ದು ನಡೆದದ್ದಿದೆ. ಅಶುಭ ಭಾವದಿಂದ ಸುಖ ಅನ್ನುವಂಥವ, ಅಶುಭ ಭಾವದೊಳಗೆ ವರ್ತಿಸುವಂಥವ ಅವನ ನರಕಕ್ಕೆ ಹೋಗ್ತಾನೆ. ಒಂದು ವೇಳೆ ನರಕದೊಳಗ ಅವನಿಗೆ ಏನಾದರೂ ಭವಪ್ರತ್ಯಯ ಅವಧಿ ಜ್ಞಾನದಿಂದ ಎಂದಾದರೂ ಕೇಳಿರುವಂಥದ್ದು ಶುಭದಿಂದ ಧರ್ಮಲ್ಲ, ಶುಭ ಆತ್ಮನ ಸ್ವಭಾವ ಅಲ್ಲ. ಭವಪ್ರತ್ಯಯ ಅವಧಿ ಜ್ಞಾನದಿಂದ ಒಂದು ವೇಳೆ ಅದು ಸ್ಮರಣೆಗೆ ಬಂತು ಅಂತಂದ್ರೆ ಅಲ್ಲಿ ಸಮ್ಯಕ್ ದರ್ಶನ ಆಗುವ ಸಾಧ್ಯತೆ ಇದೆ. ತಿಳಿತಾ ಇದೆ ಏನ್ರಿ? ಯಾವಾಗ ಹೇಳಿತು? ಯಾವಾಗ ಏನು ಹೇಳಿತು? ಮೂಲ. ಒಬ್ಬರ ಕಡೆ ಒಬ್ಬರು ಯಾಕೆ ನೋಡ್ತೀರಿ? ಮೂಲ ಏನು ಹೇಳಿತು? ಅಶುಭದಿಂದ ಪಾಪದಿಂದ ಸುಖ ಅಂಥೇಳಿ ಭ್ರಾಂತಿಯಿಂದ ಅವ ಮನ್ನಿಸ್ತಾನೋ, ಆ ಮನ್ನನೆಯೊಳಗ ಅವ ಜೀವನವನ್ನು ಪೂರ್ಣ ಮಾಡ್ತಾನೋ, ಅವನ ನರಕಕ್ಕೆ ಹೋಗಬಹುದು, ಹೋಗುತ್ತಾನೆ. ಆದ್ರೆ ನರಕದೊಳಗ ಅವನಿಗೆ ಭವಪ್ರತ್ಯಯ ಅವಧಿ ಜ್ಞಾನ ಇರುವ ಕಾರಣ ಎಂದಾದರೂ ಅವ ಈ ಅಶುಭ ಭಾವ ಜೀವನಿಗೆ ದುರ್ಗತಿಗೆ ಕಾರಣ ಇದೆ. ಶುಭ ಭಾವದಿಂದ ಕೂಡ ಆತ್ಮನಿಗೆ ಸುಖ ಸ್ಥಾನದ ಪ್ರಾಪ್ತಿಯಾಗುವುದಿಲ್ಲ ಅಂದಮೇಲೆ ಅಶುಭ ಭಾವ ದುರ್ಗತಿಗೆ ಕಾರಣ ಇದೆ. ಓಹೋ, ಪ್ರತ್ಯಕ್ಷ ನಾನು ದುರ್ಗತಿಯೊಳಗೆ ಬಂದು ಬಿದ್ದನು. ಆದ್ರೆ ಆ ಗುರುಗಳಂತೂ ಅಶುಭ ಭಾವದ ಮಾತಲ್ಲ, ಆದ್ರೆ ಶುಭ ಭಾವದಿಂದ ಜೀವನಿಗೆ ಸುಖ ಸ್ಥಾನದ ಪ್ರಾಪ್ತಿಯಾಗುವುದಿಲ್ಲ ಅಂಥೇಳಿ ಹೇಳಿದ್ರಲ್ಲ. ಈ ವಿಷಯದೊಳಗೆ ಅವನ ಜ್ಞಾನ ಕಾರ್ಯ ಮಾಡಿತು ಅಂತಂದ್ರೆ ಅಲ್ಲಿ ಅವನಿಗೆ ಸಮ್ಯಕ್ ದರ್ಶನ. ಆದರೆ ಶುಭ ಭಾವದೊಳಗ ಸುಖ ಮನ್ನಿಸುವಂಥ, ಧರ್ಮ ಮನ್ನಿಸುವಂಥ ಅಂಥೇಳಿ ಹೇಳ್ತಾ ಇಲ್ಲ ನಾನು. ಅದಕ್ಕೆ ಹೇಳೋದು, ಪರಸ್ಪರರ ಕಡೆಗೆ ನೋಡುವ ಸಲುವಾಗಿ ಅವಕಾಶ ಸಮಯ ಬೇರೆ ಇದೆ. ಇಲ್ಲಿ ನೋಡೋದು ಎಲ್ಲಿದೆ ಅಂತಂದ್ರೆ ವಿಷಯದ ಕಡೆಗೆ ನೋಡೋದಿದೆ ರೀ, ಜಡವನ್ನೇನು ನೋಡೋದಿದೆ. ವಿಷಯದ ಕಡೆಗೆ ನೋಡೋದರ್ಥಾತ್ ಜ್ಞಾನವನ್ನ ಆ ಕಡೆಗೆ ತೊಡಗಿಸೋದು. ಏನು ಹೇಳಿತು? ಶುಭ ಭಾವ ಸ್ವಯಂ ಆಕುಲತ ರೂಪ ಇದ್ರೂ ಕೂಡ ಅದರಲ್ಲೇ ಸುಖ ಮನ್ನಿಸುವುದು ಏನಿದೆ, ಇದು ಕ್ರಮದಿಂದ ಒಂದು ದಿವಸ ನಿಗೋದಕ್ಕೆ ಕೊಂಡೊಯ್ತಿದೆ. ಅಲ್ಲಿ ಸಮ್ಯಕ್ ದರ್ಶನಕ್ಕೆ ಅವಕಾಶ ಅನಂತ ಕಾಲದವರೆಗೆ ಇಲ್ಲ. ಶುಭ ಭಾವದೊಳಗೆ ವರ್ತಿಸುವ ಮಾತಿನ ನಿಷೇಧ ಜೈನಾಚಾರ್ಯರು ಎಂದೂ ಮಾಡೋ ಸಾಧ್ಯ ಇಲ್ಲ. ಯಾಕಿಲ್ಲ ಅಂತಂದ್ರೆ ಲೋಕದ ಸಾಮಾನ್ಯ ಜನರೇ ಅದರದ ನಿಷೇಧ ಮಾಡುವುದಿಲ್ಲ ಅಂದಮೇಲೆ ಅವರು ಮಾಡ್ತಾರೇನ್ರಿ? ಲೋಕದ ಸಾಮಾನ್ಯ ಜನರೇ ಶುಭದ ಸಲುವಾಗಿ ಪ್ರೋತ್ಸಾಹ ನೀಡ್ತಾರೆ ಅಂದಮೇಲೆ
ಆ ಅಶುಭದ ನಿಷೇಧ ಮಾಡ್ತಾರೋ, ಶುಭದ ಸಲುವಾಗಿ ಪ್ರೋತ್ಸಾಹ ನೀಡ್ತಾರಂದಮೇಲೆ ಇಲ್ಲಿ ಯಾವ ಜೈನಾಚಾರ್ಯರ ಅಲೌಕಿಕ ಮಾರ್ಗವನ್ನ, ವಾಸ್ತವಿಕ ಸುಖವನ್ನ ಅನಂತ ಕಾಲದೊಳಗೆ ಜೀವನಿಗೆ ಎಂದೂ ಲಭಿಸಲಿಲ್ಲ, ಆ ಸುಖದ ಮಾರ್ಗದೊಳಗೆ ಸಾಗುತ್ತಾ ಇರುವಂಥವರ ಉಪದೇಶ ಯಾವುದರದ್ದು ಕೊಡಬಹುದು? ಯಾರಲ್ಲಿ ಏನಿದೆ ಅದನ್ನವರು ಕೊಡುವರು. ಅವರಲ್ಲೇ ಅಲೌಕಿಕ ಆತ್ಮಿಕ ಮಾರ್ಗ, ಸ್ವಾಧೀನ ಸುಖದ ಮಾರ್ಗದೊಳಗ ಮುಂದುವರಿಯುವಂಥ ಪ್ರವೃತ್ತಿ ಇದೆ, ಶ್ರದ್ಧಾ ಜ್ಞಾನಗಳಿದ್ದಾವೆ ಅಂದಮೇಲೆ ಅವರ ಜನರಿಗೆ ಏನು ಕೊಡಬಹುದು? ಅದೇ ಮಾತಿನ ಉಪದೇಶ ಕೊಡಬಹುದು. ಹಾಗಾದ್ರೆ ಯಾವ ಶುಭ ಭಾವವನ್ನ ನಿಷೇಧ ಅವರು ಕೂಡ ಮಾಡೋದಿಲ್ಲ, ಮಾಡೋದ ಸಾಧ್ಯನೇ ಇಲ್ಲ. ವಿಷಯ ಬಹಳ ಬೇರೆ ಇದೆ ರೀ. ಏನ ಶುಭ ಭಾವವನ್ನ ಸಾಮಾನ್ಯ ಜನರೆಲ್ಲ ಉತ್ಸಾಹದಿಂದ ತಮ್ಮದಾಗಿಸಿಕೊಳ್ಳುತ್ತಾರೆ. ಶುಭ ಭಾವವನ್ನ ಸಾಮಾನ್ಯವಾಗಿ ಎಲ್ಲ ಜನರ ಅಭಿನಂದಿಸ್ತಾರೆ. ಅಂಥದರೊಳಗ ಶುಭ ಭಾವದ ನಿಷೇಧ ಜೈನಾಚಾರ್ಯರು ಮಾಡಬಹುದೇನ? ಮಾಡುವುದಿಲ್ಲ. ಆದರೆ ಶುಭ ಭಾವದೊಳಗ ಸುಖ ಮನ್ನಿಸುವುದ, ಕರ್ತವ್ಯ ಮನ್ನಿಸುವುದ, ಧರ್ಮ ಮನ್ನಿಸುವುದ, ಮೋಕ್ಷ ಮಾರ್ಗ ಮನ್ನಿಸುವುದ, ಇದರದ ನಿಷೇಧ ಜೈನಾಚಾರ್ಯರು ಮಾಡಿದ್ದಾರೆ. ಶುಭ ಭಾವ ಆಗುವುದಕ್ಕೆ ಪ್ರತಿಬಂಧ ಇಲ್ಲ. ಶುಭಮಯ ಜೀವನ ಇರೋದು ನಿಜವಾಗಿ ಶೋಭಾ ಇದೆ ರೀ. ಆದರೆ ಅದನ್ನೇ ತನ್ನ ಕರ್ತವ್ಯ, ಅದು ತನ್ನ ಜೀವನದ ಗುರಿ, ಅದು ತನ್ನ ಜೀವನವನ್ನು ಸಾರ್ಥಕಗೊಳಿಸ್ತಾ ಇದೆ, ಅದರಿಂದ ತನ್ನ ಅಧಿಕತೆ ಇದೆ ಅಂಥೇಳಿ ಯಾವ ಮನ್ನಣೆ ಸ್ವಾಭಾವಿಕವಾಗಿ ಬೆಳೀತಿದೆ ಅಲ್ಲ, ಅದರದ್ದು ನಿಷೇಧ. ಇಲ್ಲಿ ಇದು ಶುಭನೇ ಇದೆ, ಇಲ್ಯಾಕೆ ಶುಭ ಬಂತು? ಅರೇ ಇದು ಶುಭ ಇದೆ ರೀ. ಯಾವುದು? ನಾನು ಹೇಗಿದ್ದೇನೆ ಅನ್ನೋದನ್ನು ತಿಳ್ಕೊಳ್ಳುವೆಳೆದೊಳಗ ನಾನು ನನ್ನಿಂದ, ನನ್ನಲ್ಲೇ, ನನಗಾಗಿ ನನ್ನ ಸ್ವರೂಪವನ್ನು ತಿಳ್ಕೊಳ್ಳೋದು ಅವಶ್ಯಕ ಇದೆ. ಈ ಪ್ರಕಾರ ಭೇದದಿಂದ ತನ್ನ ಸ್ವರೂಪವನ್ನು ತಿಳಿದುಕೊಳ್ಳುವಿಕೆಯೊಳಗ ಜೀವದ ಅರ್ಥ ನನ್ನ ಜ್ಞಾನದ ಉದ್ಯಮ ನಡೀತು ಅಂತಂದ್ರೆ ಅದು ಶುಭ ಇದೆ, ಅಶುಭ ಇದೆ ರೀ? ಶುಭ. ಹಾಗಾದ್ರೆ ಆ ಶುಭ ಬರೀ ವಚನಕ್ಕೆ ಸೀಮಿತ ಇಟ್ಟಿದ್ದಾರೆ. ವಸ್ತುವಿನೊಳಗ ಆ ಪ್ರಕಾರದ ಭೇದ ಇಲ್ಲ. ಎಲ್ಲಿ ಭೇದ ಇದೆಯೋ, ದ್ರವ್ಯ ಗುಣ ಪರ್ಯಾಯ, ನಾನು ಜೀವ ದ್ರವ್ಯ ಇದ್ದೇನೆ, ನನ್ನಲ್ಲೇ ಜ್ಞಾನ ಗುಣ ಇದೆ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಮೊದಲಾದವು ಶುದ್ಧ ಪರ್ಯಾಯಗಳಿದ್ದಾವೆ. ಈ ಪ್ರಕಾರ ವಿಚಾರ ಮಾಡೋದ ತಮಗೆ ಹೇಳಿದ್ರ ವೀತರಾಗ ಭಗವಂತನ ಆದಿದೇವರ ಸ್ತುತಿ ಮಾಡೋದಕ್ಕಿಂತ ಉತ್ಕೃಷ್ಟ ಇದೆ ರೀ ಇದು. ಆದ್ರೆ ಇದೇನಿದೆ ವಸ್ತುವಿನ ಪ್ರಾಪ್ತಿ ಮಾಡಿಸುವಂಥದ್ದು ಅಲ್ಲ, ಅಲ್ಲೇ ಉಳಿದರೆ. ಆದ್ರೆ ಅದೇ ಮಾರ್ಗದಿಂದ ವಸ್ತುವಿನ ಪ್ರಾಪ್ತಿಯಾಗ್ತಿದೆ. ಯಾವ ಮಾರ್ಗದಿಂದ? ಶುಭದಿಂದ ಅಂತೀರೋ, ಅಥವಾ ಭೇದದಿಂದ ಅಂತೀರೋ, ಅಥವಾ ಅಂತರ್ಮುಖತೆಯಿಂದ ಅಂತೀರೋ, ಯಾವುದರಿಂದ ಅಂತೀರಿ ಅದು ನಿಮಗೆ ಬಿಟ್ಟಿರ್ತಾರೆ. ಅದು ಅಶುಭಂತೂ ಅಲ್ಲ. ಆದ್ರೆ ಅದನ್ನು ಶುಭ ಅಂಥೇಳಿ ತಿಳಿಯುವಷ್ಟು ನಮ್ಮ ಜ್ಞಾನದ ಮಟ್ಟ ಮೇಲೆ ಬಂದಿಲ್ಲ. ನಾನು ನನ್ನ ಸ್ವಭಾವದ ಉಪಲಬ್ಧಿ ನಾನೇ ಮಾಡಿಕೊಳ್ಳೋದಿದೆ. ಅದನ್ನು ಮಾಡಿಕೊಂಡ ನಂತರ ನನಗೇ ಅದರದ ಸಂಪೂರ್ಣ ಲಾಭ ಆಗುವುದಿದೆ. ಈ ಪ್ರಕಾರ ಜ್ಞಾನದೊಳಗೆ ಯಾವ ಕಾರ್ಯ ನಡೀತಿದೆಯಲ್ಲ, ಇದನ್ನು ಶುಭ ಯಾರನ್ನವ್ರೆ. ಆದರೆ ಇದೇನಿದೆ? ಶುಭ ಇದೆ ರೀ. ಈ ಶುಭ ಏನಿದೆ ಇದು ಶುದ್ಧದಕ್ಕಿಂತ ಮುಂಚೆ ಇರುತ್ತಿದೆ.
ಇದರಿಂದ ಶುದ್ಧ ಆಗ್ತಿದೆ ಅಂಥೇಳಿ ನಾನು ಯಾಕೆ ಹೇಳುವ ಅಪರಾಧ ಮಾಡಲಿರಿ? ಜಿನಶಾಸನದೊಳಗೆ ಹಾಗೆ ಹೇಳಿಲ್ಲ ಅಂದ ಮೇಲೆ. ಆದ್ರೆ ಶುದ್ಧದ ಉಪಲಬ್ಧಿಯಾಗೋಕ್ಕಿಂತ ಮೊದಲಿನ ಭೂಮಿಕೆಯೊಳಗ ಇದುವೇ ಇರ್ತಿದೆ. ಇದು ಎಂಥ ಶುಭ ಇದೆ ಅಂತಂದ್ರ ಇದು ಶುದ್ಧಕ್ಕೆ ಕಾರಣ ಆಗುವಂಥ ಶುಭ ಇದೆ. ಆದಿದೇವನ ಭಕ್ತಿ ಮಾಡ್ತಾ ಮಾಡ್ತಾ, ಪಂಚಪ್ರಭುಗಳ ಗುಣಸ್ತವನ ಮಾಡ್ತಾ ಮಾಡ್ತಾ ಜೀವನಿಗೆ ಶುದ್ಧ ಸ್ವಭಾವದ ಉಪಲಬ್ಧಿ ಆಗುವುದರದ ನಿಯಮ ಇಲ್ಲ. ಹಾಗಾದ್ರೆ ಅದನ್ನ ಶುಭ ಅಂತ ಹೇಳಿ ಹೇಳ್ತಾರ. ಶುಭದ ವ್ಯಾಖ್ಯಾ ಏನಿದೆ? ಶುಭದ ವ್ಯಾಖ್ಯಾ ಏನಿದೆ ಹೇಳ್ರಿ, ತಮಗೆ ಏನೇನು ತಿಳಿತಿದೆ ಅದೇ ಶುದ್ಧ ಪ್ರಾಪ್ತಿಯ ಶುದ್ಧದ ಕಡೆ ಪ್ರಯತ್ನ ಸಂಸಾರ ಶರೀರ ಭೋಗದಿಂದ ಉದಾಸೀನ ಯಾವುದು ಮಾಡ್ತಿದೆಯೋ ಅದು ಶುಭ. ಆ ಕಡೆಯ ರುಚಿಯನ್ನ ಯಾವುದು ಕಮ್ಮಿ ಮಾಡ್ತಿದೆಯೋ ಅದು ಶುಭ. ಅರೆ ಸಂಸಾರ ಶರೀರ ಭೋಗದೊಳಗ ಅನಾದಿಯಿಂದ ಈ ಜೀವ ನಿರಂತರ ಅನೇಕ ಪ್ರಕಾರದ ದುಃಖ ಭೋಗಿಸಿದರನೂ ಕೂಡ ಅದರ ಕುರಿತು ಈ ಜೀವಕ್ಕೆ ರುಚಿ ಕಮ್ಮಿ ಆಗ್ತಾ ಇಲ್ಲ. ಹಾಗಾದ್ರೆ ಅವುಗಳ ರುಚಿ ಸಂಸಾರದ ಶರೀರದ ಇದ್ರೆ ಇರ್ಲಿ ಬಿಡಲ್ಲ. ಅರೆ ಅಲ್ಲಿ ಕೆತ್ತೀತ್ ನೋಡ್ರಿ, ಆಯಿತು. ಯಾವುದು ಕೆತ್ತುವಂಥ ವಸ್ತು ಇದೆ, ಯಾವುದು ಮುರಿಯುವಂಥ ವಸ್ತು ಇದೆ, ಅದ ಮುರಿಯಲ್ಲ. ಭಗವಾನ್ ಆತ್ಮ ಏನು ಕೆತ್ತುವುದಿಲ್ಲ, ಮುರಿಯುವುದಿಲ್ಲ. ಈ ಪ್ರಕಾರ ಶರೀರದ ಅವಸ್ಥಾ ವಿಶೇಷದ ಕುರಿತು ಉದಾಸೀನ ಭಾವ, ವಿಕಲ್ಪದೊಳಗಲ್ಲ, ಜ್ಞಾನದ ವಿಕಲ್ಪದೊಳಗೆ, ವಚನದ ವಿಕಲ್ಪದೊಳಗಲ್ಲ, ಜ್ಞಾನದ ವಿಕಲ್ಪದೊಳಗೆ. ಆಗಲಿ ಬಿಡ್ಲ, ಅದರ ಸ್ವರೂಪನ ಅಂಥದ್ದಿದೆ. ಹಸಿ ಮಣ್ಣಿನ ಕೊಡದೊಳಗ ಮಲವನ್ನು ತುಂಬಿಟ್ರ ಅದರದ ಭರವಸೆ ಯಾರು ಮಾಡೋದ್ರಿ? ಎಷ್ಟು ಮಾಡೋದು? ಹಸಿ ಮಣ್ಣಿನ ಕೊಡ ಸುಟ್ಟದ್ದಲ್ಲ, ಅದರೊಳಗೆ ಮಲವನ್ನು ತುಂಬಿಟ್ಟದ್ದು ಇದೆ ರೀ, ಸಗಣಿಯನ್ನ. ಅದು ಎಷ್ಟೋ ತನಕ ಸುರಕ್ಷಿತ ಉಳಿದಿದೆ. ಹಾಗಿದೆ ಈ ಚರ್ಮಮಯ ದೇಹ. ಕಾಗದದ ಪೊಟ್ಟನ ಇದ್ದ ಹಾಗೆ ಇದೆ ಅಂತ ಹೇಳಿದ್ರು. ಒಂದ್ ಸ್ವಲ್ಪ ಏನಾದ್ರೂ ತಾಗಿತ್ತು ಅಂತಂದ್ರೆ ಹೋಗ್ತಿದೆ ಕಾಗದ. ಹರಿದ ನಂತರ ಅದರೊಳಗಿನ ವಸ್ತು ಬರೋದಲ್ಲ, ರಕ್ತ ಬರೋದು ಅಥವಾ ಇರ್ಲಿ ಬಿಡ, ಅದರ ಸ್ವರೂಪ ಹಾಗೆ ಇದೆ. ಇಷ್ಟು ಸಹಜತೆ ಜ್ಞಾನದೊಳಗೆ ಬೇಕ್ರೆ, ಅದಕ್ಕಂತಾರ ಶುಭ. ಅದು ಶುದ್ಧದ ಕಡೆಗೆ ತಗೊಂಡು ಹೋಗ್ತಿದೆ, ಅದು ಅರೂಪಿ ಆತ್ಮನ ಕಡೆಗೆ ಹೋಗ್ತಿದೆ, ಅದು ಚಿದಾನಂದ ಸ್ವಭಾವದ ಕಡೆಗೆ ತಗೊಂಡು ಹೋಗ್ತಿದೆ. ಆ ಸಮಭಾವ ಅಥವಾ ಸಹಜ ಭಾವ ಅಥವಾ ಉದಾಸೀನ ಭಾವ ಅಥವಾ ಶರೀರ ಸಂಸಾರ ಭೋಗಕ್ಕೆ ಸಂಬಂಧಿಸಿದ ಹಾಗೆ ಅರುಚಿಯ ಭಾವ. ನೀವು ರೊಕ್ಕ ಇಟ್ಟಿದ್ದರಲ್ಲ ಬ್ಯಾಂಕಿನೊಳಗ, ಆ ಬ್ಯಾಂಕ್ ಏನಾಯ್ತು, ದಿವಾಳಿ ತೆಗೆದಂತ. ನಿಮ್ಮ ಅಂಗಡಿಗೆ ಬೆಂಕಿ ಅಂತೈತೆ, ಹೌದಾ? ಒಳಗಡೆ ಇಲ್ರಿ, ಹೊರಗಡೆ ಏನೋ ಪ್ರಯತ್ನ ಮಾಡುವುದಿಲ್ಲ, ಹೀಗಲ್ಲ. ಧಾವಿಸಬಹುದು, 10 ಜನರಿಗೆ ಫೋನ್ ಮಾಡಬಹುದು, ಅದರದ್ದೇನು ವ್ಯವಸ್ಥೆ ಇದೆ ಅದು ಮಾಡಬಹುದು. ಅದರ ಒಳಗ ಈ ಸಂಯೋಗದ ಸ್ವರೂಪ ಹೀಗೆ ಇದೆ. ಇದರದ ದೃಢವಾದ ನಿರ್ಣಯದ ಮೂಲಕ ಪರಿಣಾಮದೊಳಗೆ ವ್ಯಾಕುಲ ಆಗದೆ ಇರೋದೇನಿದೆ ಅದು ಶುಭ. ಇದಕ್ಕೆ ನೀವು ಹೇಳಿದ ವ್ಯಾಖ್ಯಾ ಶುದ್ಧದ ಕಡೆಗೆ, ಪವಿತ್ರತೆಯ ಕಡೆಗೆ ಯಾವುದು ತಗೊಂಡು ಹೋಗ್ತಿದೆಯೋ ಅದು ಶುಭ. ಇದು ಪವಿತ್ರತೆಯ ಕಡೆಗೆ ತಗೊಂಡು ಹೋಗ್ತಿದೆ ಇದೇ ಭಾವದಲ್ಲಿ. ಒಮ್ಮೆ ಓದುತ್ತಾನೆ, ಒಮ್ಮೆ ಕೇಳುತ್ತಾನೆ. ಕೇಳಿ ಓದಿ ಚಿಂತನೆ ಮಾಡಿ ವಿಚಾರ ಮಾಡಿ ಚರ್ಚಾ ಮಾಡಿ ಏನು ಮಾಡ್ತಾನ್ರಿ? ಏನು ಮಾಡ್ತಾನೆ? ಒಳಗೆ ಈ ಪ್ರಕಾರದ ಭಾವ ಭೂಮಿ ತಯಾರಾಗ್ತಿದೆ.
ಯಾವ ಪ್ರಕಾರದ ಸಂಸಾರ ಶರೀರ ಭೋಗಗಳ ಕುರಿತು ಅರುಚಿಯ ಭಾವ. ಈ ಪರದ ಕಡೆಗಿನ ಅರುಚಿಯ ಭಾವ ಏನಿದೆಯಲ್ಲ, ಇದುವೇ ಸ್ವದ ಕಡೆಗೆ ಹೋಗಲಿಕ್ಕೆ ಮಾರ್ಗ ಇದೆ. ಹೊರಗನೂ ರುಚಿ, ಒಳಗನೂ ಕಾರ್ಯ ಮಾಡುವಂತಹ ಪುರುಷಾರ್ಥ ಸಂಭವ ಇಲ್ಲ ಅಂಥೇಳಿ ಪಾಹುಡ ದೋಹಾದೊಳಗೆ ಹೇಳಿದ್ರು. ಒಬ್ಬ ಮನುಷ್ಯ ವಿರುದ್ಧ 2 ದಿಕ್ಕಿನಿಂದ ಗಮನ ಮಾಡೋ ಸಾಧ್ಯ. ಎಂಥ ಮಾತು ಹೇಳಿದರ್ರಿ. ಜೊತೆಗೆ 2 ಕಡೆಗೆ ಮುಖ ಇರುವಂಥ ಸೂಜಿಯಿಂದ ಹೊಲಿಲಿಕ್ಕೆ ಆಗುವುದಿಲ್ಲ. 2 ಕಡೆ ಚೂಪಿದೆ, ಹಾಗೆ ಹೊಲಿಯೋದು. ಈ ಕಡೆಯಿಂದ ಬೇಕಾದ್ರೂ ಹೊಲಿಬಹುದು, ಈ ಕಡೆಯಿಂದ ಬೇಕಾದ್ರೂ ಹೊಲಿಬಹುದು ಅಲ್ವಾ? ಹೊಲಿಯುವುದೇ ಯಾವುದಕ್ಕಂತಾರ? ಹೊಲಿಗೆ ದಾರ ಕೂಡಬೇಕಲ್ಲ. ಹಾಗಾದ್ರೆ 2 ಮುಖವುಳ್ಳ ಸೂಜಿ ಏನು ದೃಷ್ಟಾಂತ ಹೇಳಿರ್ತಾರ, ಆ ದೃಷ್ಟಾಂತದೊಳಗೂ ಕೂಡ ಎಂಥ ಮರ್ಮ ಇರ್ತಿದೆ. ಆದರೆ ಈ ಜೀವ ಬರೇ ಬಹಿರ್ಮುಖ ಜ್ಞಾನದಿಂದ ಏನು ಬಂದು ಹೋಯ್ತೋ ಅದನ್ನು ತಿಳಿತಾನೆ. ಮುಂದೇನು ಆ ವಿಷಯದ ಬಗ್ಗೆ ಇವನಲ್ಲಿ ಉಳಿಯುವುದಿಲ್ಲ, ಸ್ವಂತಿಕೆ ಏನೂ ಇಲ್ಲ. ಶುಭ ಭಾವ ಯಾವುದ? ಇಲ್ಲಿ ಆತ್ಮನ ಕಾರಕಗಳ ಚಿಂತನ. ನಾನೇ ಮಾಡುವುದಿದೆ ನನ್ನ ಕಾರ್ಯವನ್ನ. ಯಾರು ಮಾಡಿಕೊಡವರ? ಹೊರಗಿನ ಕಾರ್ಯವನ್ನ ಯಾರಾದರೂ ಮಾಡಬಹುದು. ಆತ್ಮನನ್ನ ಒಳಗಿನ ಅಂತಃ ತತ್ವವನ್ನು ತಿಳ್ಕೊಳ್ಳುವ ಕಾರ್ಯ ಯಾರು ಮಾಡವರು? ಯಾರು ಮಾಡವರು? ಹೇಳಬಹುದು. 10 ಪ್ರಕಾರದಿಂದ 10 ಗುರುಗಳು ಹೇಳಬಹುದು, ಪಂಚಪ್ರಭುಗಳು ಹೇಳಬಹುದು, ಆಚಾರ್ಯರ ಪ್ರತಿಭಾವಂತ ಆಚಾರ್ಯರ ಸಮಂತ ಭಕ್ತರಂಥವ್ರು, ಪೂಜ್ಯಪಾದರಂಥವ್ರು ಹೇಳಬಹುದು. ಆದ್ರೆ ಮಾಡವ್ರೆ ತಾನೇ ಮಾಡಬೇಕಾಗುತ್ತೆ. ಹಾಗಾದ್ರೆ ಈ ಪ್ರಕಾರದ ಜ್ಞಾನದ ಉದ್ಯಮ ಇದೆಯಲ್ಲ, ಅದನ್ನು ನಿಜವಾಗಿ ನಮಗೆ ನಮೋರಂತಾನಂ ನಮೋ ಸಿದ್ಧಾನಂ ಅನ್ನುವುದರೊಳಗೆ ಎಷ್ಟು ಪರಿಣಾಮ ಶುಭ ಇರ್ತಿದೆಯೋ ಅದಕ್ಕಿಂತ ಬಹಳ ಶುಭ ಇರ್ತಿದೆ. ಇದು ನಮೋರಂತ ನಮೋ ಸಿದ್ಧಾನಂ ಅನ್ನುವುದರೊಳಗೆ ಪರಿಣಾಮ ಸ್ವಲ್ಪ ಕೂಡ ಸ್ಥಿರ ಇರುವುದಿಲ್ರಿ. ತಮ್ಮದು ಇರ್ತಿತ್ತು ಅಂತಂದ್ರೆ ತಾವು ಧನ್ಯರೇ. ಇರೋದೇನೇ ಇಲ್ಲ. ನಾಲಿಗೆ ಅಂತ ಇರ್ತಿದೆ, ಭಾಷಾವರ್ಗನಾದ ಕಾರ್ಯ ಆಗ್ತಾ ಇರ್ತಿದೆ, ಮನುಷ್ಯನೊಳಗೆ ಬೇರೆ ವಿಕಲ್ಪ ಇರ್ತಿದೆ, ಅಭಿಪ್ರಾಯದೊಳಗೆ ಬೇರೆ ಇರ್ತಿದೆ. ಏನಂದ್ರೆ ಏನೂ ಆಗುವುದಿಲ್ಲರಿ. ಆದರೆ ಈ ವಿಚಾರದಿಂದ ಅರೆ ಅನಂತ ಕಾಲದಿಂದ ಯಾವ ನನ್ನ ಕಾರ್ಯ ಉಳಿದಿದೆ, ಏನದ ಪುಣ್ಯ ಪಾಪ ಇದು ನನ್ನ ಕಾರ್ಯ ಅಲ್ಲ, ಭಗವಂತರ ಭಕ್ತಿ ಮಾಡೋದು ನನ್ನ ಕಾರ್ಯ ಅಲ್ಲ, ಶರೀರವನ್ನು ಒಣಗಿಸೋದ, ಶರೀರವನ್ನು ಏಕಮುದ್ರಾ ಏಕಾಸನದೊಳಗೆ ಇರಿಸೋದ ನನ್ನ ಕಾರ್ಯ ಅಲ್ಲ. ಅದನ್ನು ನಾನು ಅನಂತ ಬಾರಿ ಮಾಡಿದ್ದೇನೆ, ನನಗೆ ಗೊತ್ತಿಲ್ಲ. ಆದರೆ ಸರ್ವಜ್ಞ ಪ್ರಭು ಹೇಳಿದರಂದ ಮೇಲೆ ಅದರ ಸತ್ಯ ಇದೆ. ಮುನಿವ್ರತಧಾರ ಅನಂತ ಭಾರ ಅಂತ ಹೇಳಿದರಲ್ಲ, ಇನ್ನೇನು ಮಾಡುವುದು ಬಾಕಿ ಉಳಿತ್ರಿ. ಆದರೆ ಬಾಕಿ ಉಳಿದದ್ದು ಒಂದೇ ಒಂದು ಕಾರ್ಯ. ಏನ? ನನ್ನನ್ನು ನಾನು ನನ್ನಲ್ಲೇ ನನಗಾಗಿ ನೋಡಲಿಲ್ಲ. ನನ್ನನ್ನು ನಾನು ತಿಳಿದ್ನು, ಗುರುಗಳು ಹೇಳ್ತಾರೆ ಅಂತ ಹೇಳಿ ತಿಳಿದೇನ್ರಿ. ಗ್ರಂಥದೊಳಗೆ ಓದ್ತಾ ಇದ್ದೇನೆ ಅಂತ ಹೇಳಿ ತಿಳಿತಾ ಇದ್ದೇನೆ. ಗ್ರಂಥ ಮುಚ್ಚಿಟ್ಟ ನಂತರ ಮತ್ತೆ ನನ್ನ ತಿಳುವಳಿಕೆ ನನಗ. ಇಂಥದ್ರಿಂದ ಕಾರ್ಯ ಆಗುವುದಿಲ್ಲರಿ. ನನ್ನಲ್ಲೇ ನಿರಂತರ ಕಾರ್ಯ ನಡಿಬೇಕು. ನನ್ನ ಕಾರ್ಯ ನಾನು ಮಾಡೋದಿದೆ. ಅನಂತ ಬಾರಿ ಇಂಥ ಮನುಷ್ಯ ಭವ ಸಿಕ್ಕಿತು. ದಿಗಂಬರ ದೀಕ್ಷೆ ಧಾರಣ ಮಾಡಿದ್ನು, ಜಿನಶಾಸನದ ಅಭ್ಯಾಸ ಮಾಡಿದನು. ಆದರೆ ನನ್ನ ಅಂತಃತತ್ವ ಅರೂಪಿ ಚಿನ್ಮಾತ್ರ ತತ್ವ ಯಾವುದು ವ್ಯಕ್ತ ಇರುವೆಳೆದೊಳಗೂ ಕೂಡ ನನಗೆ ಅವ್ಯಕ್ತಾಗಿ ಉಳಿದಿದೆಯೋ. ಏನ? ವ್ಯಕ್ತ ಇರುವಳೆದೊಳಗೂ ಕೂಡ ನನಗೆ ಅವ್ಯಕ್ತ, ನನ್ನ ಪಾಲಿಗೆ ಅವ್ಯಕ್ತಾಗಿ ಉಳಿದಿದೆಯೋ ಅಂಥ ನನ್ನನ್ನು, ನನ್ನ ತತ್ವವನ್ನು, ನನ್ನ ನಿಜ ಸ್ವರೂಪವನ್ನು, ನನ್ನನ್ನು ನಾನು ತಿಳಿಯುವುದಿದೆ. ಅಭೇದಾಗುವುದಿದೆ. ತಿಳಿಯುವವ ನಾನೇ, ನನ್ನನ್ನೇ ತಿಳಿಯುವುದಿದೆ. ಈ ಪ್ರಕಾರ ಭೇದ ಏನು ಇದೆ, ಈ ಭೇದ ಅಭೇದ ಆಗಬೇಕ್ರಿ. ಕೊನೆಗೊಂದು ದಿವಸ ವಿಕಲ್ಪದ ಪ್ರಯೋಜನ ಸಾರ್ಥಕತೆ ನಿರ್ವಿಕಲ್ಪತೆಯನ್ನು ತಲುಪುವುದಿದೆ.
ಭೇದದ ಪ್ರಯೋಜನ ನಿರ್ಭೇದ ಮಹಿಮೆಯೊಳಗೆ ಒಂದಾಗೋದಿದೆ. ಹಾಗಾದರೆ ಈ 6 ಕಾರಕಗಳೇನದವು, ಧರ್ಮ ಏನದವು, ಉತ್ಪಾದ ವ್ಯಯ ದ್ರವ್ಯ ನನ್ನಲ್ಲೇ ಉತ್ಪಾದ ಆಗ್ತಾ ಇದೆ. ಯಾವುದರದ್ದು ಉತ್ಪಾದ ಆಗ್ತಾ ಇದೆ? ರಾಗದ ಉತ್ಪಾದ ಆಗ್ತಾ ಇದೆಯೋ, ದೇಹಾದಿಗಳ ಉತ್ಪಾದ ಆಗ್ತಾ ಇದೆಯೋ, ಕರ್ಮದ ಉತ್ಪಾದ ಆಗ್ತಾ ಇದೆಯೋ? ನನ್ನಲ್ಲೇ ಯಾವುದರ ಉತ್ಪಾದ? ನನ್ನ ಧರ್ಮ ಇದೆ. ಅದ ಇಲ್ಲಿ ಮಾಡಿರುವ ಶಬ್ದಗಳದ್ದ ಪ್ರಯೋಗ ಕೂಡ ನಮಗೆ ಯಾವ ರೀತಿ ವಾಸ್ತವಿಕತೆ ಕಡೆಗೆ ತಗೊಂಡು ಹೋಗ್ತವೆ. ಕಾರಕಾನಿ ವಾ ಧರ್ಮ, ಕಾರಕಗಳಿಂದ ಅಥವಾ ಧರ್ಮಗಳಿಂದ ಅಥವಾ ಗುಣಗಳಿಂದ ಭಿದ್ಯಂತೆ ಭಿದ್ಯಂತ ಇನ್ನು ಶಬ್ದ ಇದ್ದಾವೆ. ಯದಿ ಒಂದು ವೇಳೆ ಯದಿ ಭೇದ ಇದೇನ ಅಂತಲ್ಲ, 6 ಕಾರಕಗಳಿಂದ ಕೂಡ, ಉತ್ಪಾದನೆಯಾದಿ ಧರ್ಮದಿಂದ ಕೂಡ, ಜ್ಞಾನ ದರ್ಶನ ಸುಖಾದಿ ಗುಣಗಳಿಂದ ಕೂಡ ಭೇದ ಆಗ್ತಿದೆ ಅಲ್ಲ. ಮಾಡಿದರೆ ಒಂದು ವೇಳೆ ಯದಿ ಅಂತ ಹೇಳಿದ್ರಲ್ಲ, ಹಾಗಾದ್ರೆ ನಾನು ಹೇಗಿದ್ದೇನೆ? ನಾನು ನಿರ್ಭೇದ ಚಿತಿ ಹೇಳಿದ್ರಲ್ಲ. ಏನು ಹೇಳಿದರು? ಚಿತಿ ಭಾವೇ ಕಾಚನ. ಬಹಳ ಅದ್ಭುತ. ಯದಿ ಕಾರಕಾನಿ ವಾ ಧರ್ಮ ವಾ ಗುಣ ಭಿದ್ಯಂತೆ ಭಿದ್ಯಂತಾಂ ಚಿತಿಭಾವೇ ಕಾಚನ ವಿಧಾನ. ಚಿತಿಭಾವೇ ಚೈತನ್ಯ ಭಾವದ ಮೂಲಕ ನನ್ನ ಭೇದ ಎಂದೂ ಆಗೋ ಸಾಧ್ಯ. ನಾನು ಹೇಗಿದ್ದೇನೆ ಪ್ರಶ್ನೆ ಇದೆ ರೀ ಪ್ರಭು. ನನಗೆ ನನ್ನನ್ನು ತಿಳ್ಕೊಳ್ಳೋದಿದೆ, ಜೀವವನ್ನಲ್ಲ, ಆತ್ಮನನ್ನಲ್ಲ, ಜ್ಞಾತಾನಲ್ಲ, ನ್ಯಾಯಕನನ್ನಲ್ಲ, ನನ್ನನ್ನು ತಿಳ್ಕೊಳ್ಳೋದಿದೆ. ನಾನು ಹೇಗಿದ್ದೇನೆ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಏನು ಹೇಳಿದರು? ಯದಿ ಕಾರಕಾನಿ ವಾ ಧರ್ಮ ವಾ ಗುಣ ಭಿದ್ಯಂತೆ ಭಿದ್ಯಂತ ಚಿತಿಭಾವೇ ಕಾಚನ ವಿಧಾನ. ಒಂದು ವೇಳೆ ಆತ್ಮನ ಮೂಲಕ ಆತ್ಮನಲ್ಲಿ 4 ಹೇಳಿದರೆ 6 ಹೇಳಲಿಲ್ಲ. ಆತ್ಮನನ್ನು ಆತ್ಮ ತಿಳ್ಕೊಳ್ಳೋದಿದೆ. ಯಾರನ್ನ? ಆತ್ಮನನ್ನ. ಆತ್ಮ ಅಂದ್ರೆ ನಾನು, ಹೌದೇನಿಲ್ಲ? ನಾನು ತಿಳ್ಕೊಳ್ಳೋದಿದೆ. ಯಾರನ್ನ? ನನ್ನನ್ನು. ಮತ್ತೇನಂತೀರ? ಅವರ ಸ್ವಭಾವ ಹೇಗೈತಿ? ಈ ಪ್ರಕಾರ ಪರರನ್ನು ತಿಳ್ಕೊಳ್ಳುವ ಮಾತಿಲ್ಲ. ಪರರನ್ನು ತಿಳ್ಕೊಳ್ಳೋದು ನಿನಗೆ ಸಾಧ್ಯನೇ ಇಲ್ಲ ಯಥಾರ್ಥವಾಗಿ. ಪರವನ್ನು ಯಥಾರ್ಥ ಯಾವಾಗ ತಿಳಿತನ್ನೋದ್ರಿ? ಇದೇ ಉತ್ತರ ಹೇಳೋರಿದ್ರೆ ನೀವೆಲ್ಲರೂ ತನ್ನನ್ನು ತಿಳಿದ ನಂತರ ಇದಂತೂ ಪರಮ ಸತ್ಯ ಮಾತು. ಪರವನ್ನು ಯಾವಾಗ ತಿಳಿತು ಅಂತಂದ್ರೆ ಪರದ ವಿಕಲ್ಪನೆ ಬರಲಿಲ್ಲಲ್ಲ, ಆವಾಗ ತಿಳಿತು. ಅವರು ಹೇಗಾದರೂ ಇದೇನಾಗಿದೆ, ಇದು ಯಾಕೆ ಹೀಗಾಗಿದೆ, ಇದು ಸುಕ್ಕಗಟ್ಟಿದೆ, ಇದು ಯಾಕೆ ನೋಯ್ತಾ ಇದೆ, ಇದು ಇಲ್ಲೇನಾಗಿದೆ, ಮಲ್ಕೊಂಡಾಗ ಏನೋ ಆಗಿದೆ. ಮೂರ್ಖ ಅಂತಾರೆ ಜ್ಞಾನಿಗಳ. ಆಗಬೇಕಂತ ಭಿನ್ನ ಆಗ್ಬೇಕು. ಯಾವುದರಿಂದ? ಭೇದದಿಂದ ಭಿನ್ನ ಆಗುವುದು. ತಿಳಿಯೋದಂತೂ ಜ್ಞಾನದಿಂದನೇ ಐತ್ರಿ ಅಣ್ಣ. ಆದ್ರೆ ತಿಳಿಯುವಂಥವನಲ್ಲೇ ಅಭೇದ ಆಗುವ ಸಲುವಾಗಿ ತಿಳಿಯುವಂಥವನನ್ನು ಭೇದದಿಂದ ತಿಳಿಯೋದಿದೆ. ಅಭೇದ ಆಗುವ ಸಲುವಾಗಿ ಭೇದದ ಮೂಲಕ ತಿಳಿಯೋದು. ಆತ್ಮನೂ ಕರ್ತ. ಶರೀರದ ಏಕಮುದ್ರೆಯಿಂದ, ಆಹಾರದ ಬದಲಾವಣೆಯಿಂದ, ಅರೆ ಎಷ್ಟು ಸುಲಭ ಹೇಳಿದರ್ರಿ. ಧರ್ಮದ ಸಲುವಾಗಿ ಏನು ಮಾಡಿದೆವು ನಾವು? ಭಾಷೆಯ ಪರಿವರ್ತನೆ, ಉಡುಗೆಯ ಪರಿವರ್ತನೆ, ಆಹಾರದ ಪರಿವರ್ತನೆ, ವಚನದ ಪರಿವರ್ತನೆ.
ಆದ್ರೆ ಅವು ಯಾವು ನಿನ್ನಲ್ಲೇ ಇಲ್ಲಪ್ಪ. ನೀನು ನಿನ್ನನ್ನು ತಿಳಿಬೇಕಾಗೋದು, ನಿನ್ನ ಸಲುವಾಗಿ ನೀನು ಕಟಿಬದ್ಧ ಆಗಬೇಕಾಗೋದು ಉದ್ಯಮ ಮಾಡಲಿಕ್ಕೆ. ತಪಸ್ಸು ಯಾವುದಕ್ಕಂತಾರ, ಜ್ಞಾನ ಯಾವುದಕ್ಕಂತಾರ, ಶ್ರದ್ಧಾ ಯಾವುದಕ್ಕಂತಾರ, ವೀರ್ಯ ಯಾವುದಕ್ಕಂತಾರ. ಯಾವುದೇ ಶಾಸ್ತ್ರದ ಅರ್ಥ ಮಾಡುತ್ತಿದೆಯೋ ಅದು ವೀರ್ಯ ಅಲ್ಲ, ಅದು ಜ್ಞಾನ ಅಲ್ಲ. ಅರ್ಥವನ್ನು ತಿಳಿತಿದೆ, ಅದು ಜ್ಞಾನ ಅಲ್ಲ. ಶಾಸ್ತ್ರದ ಅರ್ಥ ಮಾಡೋದು ಅರ್ಥಾತ್ ಶುದ್ಧಾತ್ಮನನ್ನು ತಿಳಿಯೋದು ಇದು ವೀರ್ಯ. ಶಾಸ್ತ್ರವನ್ನು ತಿಳಿಯೋದು ಅರ್ಥಾತ್ ಶಾಸ್ತ್ರದ ಸಾರನಾದಂಥ ಶುದ್ಧಾತ್ಮನನ್ನು ತಿಳಿಯೋದು ಇದು ಜ್ಞಾನ ಇದೆ. ಶಾಸ್ತ್ರವನ್ನೇನು ತಿಳಿಯೋದಿದೆ, ಜಡ ಇದೆ. ಪುಸ್ತಕವನ್ನು ಓದುತ್ತಿರಲೇಕೆ ನಮ್ಮ ರತ್ನಾಕರ ವರ್ಣಿ ಹೇಳಿದ, ನಮ್ಮ ರತ್ನಾಕರ ವರ್ಣಿ ಕನ್ನಡದ ಕುಲಪುತ್ರ. ಪುಸ್ತಕದ ಓಲೆಯೊಳಗೆ ನಿನ್ನ ಆತ್ಮನಿಗೆ, ಆ ಓಲೆಯೊಳಗೆ ಆ ಪುಟದೊಳಗೆ ನಿನ್ನ ಆತ್ಮ ಇದ್ದಾನೆ. ಪುಸ್ತಕ ಹೇಳುವುದು ನಿನ್ನಲ್ಲಿರುವ ಆತ್ಮನನ್ನು ನೀ ನೋಡೆಂದು ಇದನ್ನು ಹೇಳಿದ. ಪುಸ್ತಕದ ಮಾತು ಹೇಳಿದ. ಭಗವಂತನ ಮಾತೇನು ಹೇಳಿದ, ನಿನ್ನ ನೀ ನೋಡು, ನೋಡಿದೋಡೆ ನನ್ನನೇ ಭಗವಂತ ಹೇಳಿದ. ಪುಸ್ತಕ ಹೇಳುವುದು ಭಗವಂತ ಹೇಳಿದ. ಆದರೂ ನಾವು ನನ್ನನ್ನು ನೋಡ್ತಾ ಇಲ್ಲ. ಭಗವಂತ ಹೇಳಿದ್ರೂ ಇಲ್ಲ, ಪುಸ್ತಕ ಹೇಳಿದ್ರೂ ಇಲ್ಲ. 6 ಕಾರಕದೊಳಗೆ ಮೊದಲು ಆತ್ಮನು ಅರ್ಥಾತ್ ನಾನು. ಹೇಗಿದ್ದೇನೆ ನಾನು ಅಂತ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಮೊದಲ ನಾನು. ಆತ್ಮನು ಅರ್ಥಾತ್ ನಾನು. ಆತ್ಮನನ್ನು ಅರ್ಥಾತ್ ನನ್ನನ್ನು. ಆತ್ಮನ ಮೂಲಕ, ನನ್ನ ಮೂಲಕ, ವಚನದ ಮೂಲಕ ಅಲ್ಲ, ವಿಕಲ್ಪದ ಮೂಲಕ ಅಲ್ಲ, ನನ್ನ ಮೂಲಕ. ನಾನು ನನ್ನನ್ನು ನನ್ನ ಮೂಲಕ ನನಗಾಗಿ ತಿಳಿಯುವುದಿದೆ. ವ್ರತ ಕೊಟ್ಟಿದ್ದಾರೋ ಅಂಥೇಳಿ ಓದುವ ಮಾತಿಲ್ಲ. ಮುನಿರಾಜರು ವ್ರತ ಕೊಟ್ಟಿದ್ದಾರೆ, ದಿನ ಅರ್ಧ ಗಂಟೆ ಓದು. ಸರಿ ಇದೆ, ಕರುಣಾ ಮಾಡಿ ಕೊಟ್ಟಿದ್ದಾರೆ, ಕರುಣೆಯಿಂದ ನಮಗೆ ವ್ರತ ಕೊಟ್ಟಿದ್ದಾರೆ. ಯಾಕಂತಂದ್ರೆ ನೀವು ವ್ರತಕ್ಕೆ ಸ್ವಲ್ಪ ಭಯ ಪಡ್ತಾನೆ. ಅದಕ್ಕೆ ಓದೋ ದಿನ ಅರ್ಧ ಗಂಟೆ ಓದಪ್ಪ. ಅರ್ಧ ಗಂಟೆ ಆಗೋದಿಲ್ಲ, ಆಗ್ತಿತ್ತು ಮಹಾರಾಜ್. ಯಾಕಂದ್ರೆ ಆ ಸಮಯದೊಳಗೆ ಆ ಭಾವದೋಷ ಅದನ್ರಿ. ಮುಂದೆ ಪ್ರಸಂಗ ಬಂದ ನಂತರ 4-6 ದಿವಸ ಹೋದ ನಂತರ ರುಚಿ ಕಡಿಮೆ ಆಯ್ತು. ಆಮೇಲೆ ಭಾರ ರೂಪ ಆಯ್ತು. ಅವೇ ಓದೋದು ಇದ್ನ ಅಂಥೇಳಿ ಏನು ಯಾಕೋ ಈಗ ಓದಿದೆ, ಏನು ಓದಿದೆ ಅನ್ನೋದು ಗೊತ್ತಿಲ್ಲ. ಅಂಥದ್ದು ಅಲ್ಲ, ಆತ್ಮನಿಗಾಗಿ, ಗುರುಗಳಿಗಾಗಿ ಅಲ್ಲ, ಗುರುಗಳು ಕೊಟ್ಟಿರುವ ವ್ರತಕ್ಕಾಗಿ ಅಲ್ಲ. ಆತ್ಮನನ್ನು ಆತ್ಮನ ಮೂಲಕ ಆತ್ಮನಲ್ಲಿ. ಇಷ್ಟರೊಳಗೆ ಎಲ್ಲ ಇದೆ. ಮುಂದಿನ 2 ಕಾರಕ ಬೇಕಲ್ಲ. ಧರ್ಮಾನಂತದವು 2 ಹೇಳಿದರು. ಉತ್ಪಾದವೇ ದ್ರವ್ಯ ಹೇಳಿದ್ರು, ದ್ರವ್ಯ ಗುಣ ಪರ್ಯಾಯ ಹೇಳಿದ್ರು. ದ್ರವ್ಯ ಗುಣ ಪರ್ಯಾಯವನ್ನು ಹೊರತುಪಡಿಸಿ ಪ್ರತಿಯೊಂದು ವಸ್ತು, ಜೀವಿರಲಿ ಅಜೀವಿರಲಿ, ಬೇರೆ ಏನೂ ಇಲ್ಲ, ಯಾವಾಗೂ ಇಲ್ಲ. ಧನ ಮನಿ, ಪತ್ನಿ ಪುತ್ರ, ಜೀವದ್ದು ಏನ್ರಿ? ಧನ ಮನಿ ಯಾರು ಅದವು? ಉದ್ಗಲದ ಅವಸ್ಥಾ ವಿಶೇಷ ಇದೆ. ಶರೀರ ಏನಿದೆ ಆತ್ಮದಲ್ಲಿ ಇದೆ, ನಂದಿದೆ. ಉದ್ಗಲದ ಅವಸ್ಥಾ ವಿಶೇಷ ಎಲ್ಲಿದೆ? ಅದರಲ್ಲಿ ಇದೆ. ಯಾರ ಸಲುವಾಗಿ ಇದೆ? ಅದರ ಸಲುವಾಗಿ ಇದೆ. ಅದರನ್ನು ಕಾರಕದವಲ್ಲ, ಅದರ ಸಲುವಾಗಿ ಇದೆ. ಅದು ಯಾಕಾಗಾಯಿತು? ಅದಕ್ಕೆ ಪಂಚಾಸ್ತಿಕಾಯದೊಳಗೂ ಕುಂದು ಆಚಾರ್ಯ ದೇವ್ ಕಟ್ಟುನಿಟ್ಟಾಗಿ ಹೇಳಿದರು, ವಸ್ತು ಸ್ವರೂಪದಲ್ಲಿ ಇದೆ. ಹೀಗ್ಯಾಕ ಇದೇನ ಅನ್ನೋ ಪ್ರಶ್ನೆನೂ ಇಲ್ಲ. ಪೂಜ್ಯಪಾದ ಆಚಾರ್ಯ ಹೇಳಿದರು, ಯಾರದು, ಎಲ್ಲಿಯದು, ಎಂಥದು, ಏನೆಂಬ ವಿಕಲ್ಪದಿಂದ. ಮುನಿರಾಜರಿಗಿರುವುದಿಲ್ಲ ಅದೆಲ್ಲ. ಎಲ್ಲಿದು, ಏನು, ಯಾರ್ದು, ಎಂಥದ್ದು, ನೀ ಯಾರ? ಅರೆ, ನೀ ಯಾರ ಅಂಥೇಳಿ ಮುನಿರಾಜರ ನಮ್ಮನ್ನು ಕೇಳಿ ಪರಿಚಯ ಮಾಡ್ಕೊಳ್ಬೇಕಂದ್ರೆ ನಾ ಯಾರನ್ನೋದು ಅವ್ರಿಗೆ ಗೊತ್ತಿದೆ ರೀ. ಏನು ಗೊತ್ತಿದೆ? ನೀ ಬಬಿತಾ ಅನ್ನೋದು ಗೊತ್ತಿದೆ, ಬೆಳಗಾಂ ನಿವಾಸಿ ಅನ್ನೋದು ಗೊತ್ತಿದೆ. ಅರೆ, ನೀ
ದೇಹಧಾರಣ ಮಾಡಿರುವಂತಹ ಪರವಶ ಆಗಿರುವಂತಹ ಸಂಸಾರಿ ಜೀವ. ಇದು ಗೊತ್ತಿದಿಲ್ಲ ಅವರಿಗೆ. ಇದಕ್ಕಿಂತ ಹೆಚ್ಚಿನ ಪರಿಚಯ ನಮ್ದೇನಿದೆ? ಹೆಚ್ಚಿನ ಪರಿಚಯ ನಮ್ದೇನಿದೆ? ದ್ರವ್ಯ ಗುಣ ಪರ್ಯಾಯವನ್ನು ಹೊರತುಪಡಿಸಿ ಏನೂ ಇಲ್ಲ. ನಮ್ದು ಏನು ಇಲ್ಲ. ನಮ್ಮ ಪರಿಚಯ ಬೇರೆ ಯಾವುದರಿಂದನೂ ಆಗೋ ಸಾಧ್ಯ. ಅವು 8 ಅದವಲ್ಲ. ತಂದೆ ಅಥವಾ ತಂದೆ ವಂಶಜ, ಬಂಧು ಅಥವಾ ತಾಯಿ ವಂಶಜ, ಒಂದು ವೇಳೆಯು ಅರಸರಿಂದ ಭೀಮ. ಸುಂದರಾಂಗದ ರೂಪು ಗರ್ವವ, ಕುಂದದಂತಹ ವಿದ್ಯೆ ಗರ್ವವ, ಸಂದ ಧನ ಬಲ ಹೊಂದಿಕೊಂಡಿರುವಂಥ ಗರ್ವಗಳ 8 ಗರ್ವ ಹೇಳಿದರು. ತ್ವರೆದವನು ತನ್ನ ಆತ್ಮನನ್ನು ತಾನು ತಿಳಿದ. ನಮ್ಮ ತಂದೆ ವಂಶ ದೊರೆ ಇದ್ರು 10 ತಲೆ ಪೂರ್ವದೊಳಗೆ. ನಿನಗೇನ? ನೀ ಯಾರು? ನಮ್ಮ ಮುತ್ತಾತ ದೊರೆ ಇದ್ದ ಅಂಥೇಳಿ ಭಿಕ್ಷಾ ಬೇಡಿದ್ರೆ ಭಿಕ್ಷಾ ಕೊಡ್ತಾರ್ರಿ ಯಾರು? ನನ್ನೊಂದು ಕೆಲಸ ಮಾಡಿಕೊಡು. ಈ ಊರಿನ ರಾಜನೇ ಇದ್ದ ನಮ್ಮ ತಾತ ಮುತ್ತಾತ ಅಂಥೇಳಿ ಹೇಳಿದ್ರೆ ನಮ್ಮ ಕೆಲಸ ಯಾವರೇ ಆಫೀಸರ್ ಮಾಡಿಕೊಡ್ತಾರೆ. ರಸ್ತೆ ಹುಡುಗಂ ಕೂಡ ಮಾಡಿಕೊಡ್ತಾರೆ. ಸರಿ ಅಂಥೇಳಿ ಹೇಳಿದ್ರೆ ನಾನು ನನ್ನ ಕೆಲಸ ಮಾಡಬೇಕು, ನೀ ಆ ಕಡೆಯಿಂದ ಹೋಗಂತ ಹೇಳ್ತಾರೆ. ಹೌದು ಅಥವಾ ಇಲ್ಲದೆ? ನಮ್ಮ ತಾತ ದೊರೆ ಇದ್ದ, ಈ ಊರಿನ ದೊರೆ ಅರಸ ಇದ್ದ. ಸರಿ, ನೀ ನನಗೆ ದಾರಿ ಬಿಡು ಅಂಥೇಳಿ ಹೇಳಿದ್ರೆ ರಸ್ತೆ ಹುಡುಗ ಮೇಲೆ ಹೇಳ್ತಾರೆ, ಇದ್ರ ನಾನು ನೋಡಿಲ್ಲ, ನೀನು ನೋಡಿಲ್ಲ, ಆ ಕಡೆಯಿಂದ ಹೋಗಂತ ಹೇಳ್ತಾರೆ. ನಮ್ಮ ಪರಿಚಯ ನಾವು ಯಾವುದರಿಂದ ಮಾಡಿಸಿಕೊಡ್ತಾ ಇದ್ದೇವೆ ಅಥವಾ ಸ್ವಯಂ ನಾವು ತಿಳಿದಿದ್ದೇವೆ? ದ್ರವ್ಯ ಗುಣ ಪರ್ಯಾಯ ಉತ್ಪಾದವೇ ದ್ರವ್ಯ. ಬಾಲ್ಯಾವಸ್ಥೆ ಕಳೆದು ಹೋಯಿತು, ತರುಣಾವಸ್ಥೆ ಜಾರಿ ಹೋಯಿತು. ಹೌದು ಅಥವಾ ಇಲ್ಲ? ಈಗಿರೋದೇನ? ಪ್ರತ್ಯೇಕ ಫಲ ಜರ್ಜರಗರೆ ಜರ್ಜರಿತ ಮಾಡುವಂಥ ಜರಾವಸ್ಥೆ ಇದೆ. ಪ್ರತ್ಯೇಕ ಫಲ ಜರ್ಜರಿತ ಮಾಡ್ತಾ ಇದೆ ಅಂಥ ಜರ ವೃದ್ಧಾವಸ್ಥೆ ಇದೆ. ನಾವು ಕೂತಿದೆವು, ಏಳಲಿಕ್ಕೆ ಬರ್ತಿದೆ ಅಂತ ಗೊತ್ತಿಲ್ಲ. ಹೌದೇನು? ಪ್ರತ್ಯೇಕ ಫಲ ಜರ್ಜರಿತ ಮಾಡ್ತಾ ಇದೆ ನಮ್ಮನ್ನು. ಅಂಥ ಜರೆಯೊಳಗೆ ಬಂದ ನಿಂತರನೂ ಕೂಡ ಆ ರೂಪಿ ಆತ್ಮನನ್ನು ತಿಳಿಯುವ ವಿವೇಕೆಲ್ಲ ಮತ್ತೇನಾರ ಅಲ್ಲೇ ಮಾಡ್ತೇನೆ, ಅಲ್ಲೇ ಮಾಡ್ತೇನೆ, ಅಲ್ಲೇ ಮಾಡ್ತೇನೆ. ಎಲ್ಲಿ? ಹೊರಗಡೆ ಬಿಟ್ರೆ ನಡೀತಿದೆಯೇನ? ನೀ ಮಾಡ್ತಾ ಇದ್ದೀಯೇನ? ಬಿಡುವ ಮಾತ ಮಾಡ್ತಾ ಇದ್ರನ ಇದೆಯಲ್ಲ. ಪರದೊಳಗೆ ಕಾರ್ಯ ಮಾಡಿದೋ ಅಥವಾ ವಿಕಲ್ಪ ಮಾಡಿದ ಹಾರ ಯಾವುದರಂತೆ ಇದೆ? ಪರ್ಯಾಯದೊಳಗೆ ಬರೀ ವಿಕಲ್ಪರೆ. ಜೀವ ಏನನ್ನೂ ಮಾಡಲಿಲ್ಲ. ಜಡದೊಳಗೆ ಜಡ ಕೂಡ ಏನೂ ಮಾಡ್ತಾ ಇಲ್ಲರೆ. ಜಡದೊಳಗೆ ಜೀವಂತೂ ಏನೂ ಮಾಡುವ ಪ್ರಶ್ನೆನೇ ಇಲ್ಲ. ಜಡದೊಳಗೆ ಜಡ ಕೂಡ ಏನೂ ಮಾಡೋದಿಲ್ಲ. ಅಂಥೇಳಿ ಔಷಧನೂ ಜಡ ಇದೆ, ದೇಹನೂ ಜಡ ಇದೆ. ಕೊನೆಗೊಂದು ದಿವಸ ಮರಣ ಆಗ್ತಿದೆ. ಕೊನೆಗೆ ಆಗ್ತಿದೆ ಅಂದ್ರೆ ಯಾವಾಗ ಆಗೋದು? ಆವಾಗ ಆಗ್ತಿದೆ ರೀ. ನೀನು ಮಾಡುವ ಪ್ರಯತ್ನ ಎಲ್ಲ ವಿಫಲ ಅಂತ ಹೇಳಿ ನಿರಂತರ ಹೇಳ್ತಾ ಇದೆಯೋ ಅಥವಾ ಕೊನೆಗೊಂದು ದಿವಸ ಹೇಳ್ತಿದ್ದೀರಿ? ನಿರಂತರ ಹೇಳ್ತಾ ಇದೆ, ಕೊನೆಗೊಂದು ದಿವಸ ಪ್ರಗಟ ರೂಪದಿಂದ ಜಾಹೀರು. ಇವು ಜ್ಞಾನಿ ಅದನ್ನೆಲ್ಲ, ಜೀವದನ್ನೆಲ್ಲ ಎಲ್ಲ ತಿಳ್ಕೊಳ್ಳುವಂಥ ಇವನಿಗೆ ಅದು ತಿಳಿದು ಬರುವುದಿಲ್ಲರಿ. ಯಾವುದ? ಜಡ ನೀಡುತ್ತಾ ಇರುವಂತಹ ಸಂಕೇತ. ತೃಷ್ಣೆಯ ಹೊಂಡನು ತುಂಬಿದರೆನಿತೋ ಅದು ಬರೀ ಬರಿದಾಗಿಯೇ ಉಳಿಯಿತು. ತೃಷ್ಣೆಯ ಹೊಂಡ ಎಷ್ಟು ದೊಡ್ಡದಿದೆ? 3 ಲೋಕೆಲ್ಲ ಇಟ್ಟರೂ ಒಂದು ಅಣು ಇಟ್ಟ ಹಾಗೆ ಆಗ್ತಿದೆ. ಅಷ್ಟು ದೊಡ್ಡದು. ಹಾಗಾದ್ರೆ ಎಷ್ಟು ಏನೇನು ತಂದು ತುಂಬೋದ್ರಿ ಅದ್ರೊಳಗೆ? ಎಷ್ಟು ತುಂಬಿದ್ರೂ ನೋಡಿದ್ರೆ ಮತ್ತೇನು ಇಲ್ಲ, ಬರಿದನ್ನ ದೊಡ್ಡದಾದ ಹೊಂಡ, ಮತ್ತೆ ಖಾಲಿ ಬರಿದೇ ಕಾಣಿಸ್ತಾ ಇದೆ. ವಿದ್ಯೆ ಪ್ರಾಪ್ತ ಮಾಡಿಕೊಂಡದ್ದಾಯ್ತು, ಧನ ಗಳಿಸಿದ್ದಾಯ್ತು, ಶರೀರದ ಬಲ ಕಳ್ಕೊಂಡದ್ದಾಯ್ತು. ಗಳಿಸಿದ್ದೇನಪ್ಪ ನೀನು? ಏನು ಗಳಿಸಿದ್ದ? ಆ ವಿದ್ಯೆ ಯಾವುದಕ್ಕೆ ಉಪಯೋಗ ಬಂತರೆ? ಆ ಧನ ಯಾವುದಕ್ಕೆ ಉಪಯೋಗ ಬಂತು ಅಂಥೇಳಿ ಜ್ಞಾನಿಗಳ ಒಂದು ದೃಷ್ಟಿ ಕೊಟ್ಟಿದ್ದಾರೆ. 25 ವರ್ಷ ವಿದ್ಯಾಭ್ಯಾಸ, 25 ವರ್ಷ ಅದರದ
ಯಾವ ಕಾರ್ಯ ಇದೆ ಅದು ಧನ ಸಂಪಾದನೆ. ಮುಂದೆ 50 ವರ್ಷ ಕಳೆದ ನಂತರ ಏನಾದರೂ ಅಸಾಧ್ಯ ರೋಗ ತಲೆದೋರಿದ ನಂತರ ಆ 50 ವರ್ಷ ಖರ್ಚು ಮಾಡಿ ಯಾವುದನ್ನು ಸಂಪಾದನೆ ಮಾಡಿದ್ದಲ್ಲ ಅದನ್ನೆಲ್ಲ ಸಮರ್ಪಣೆ ಮಾಡಿದ್ರೂ ಆ ಜೀವನ ಹಿಂದಿರುಗಿ ಬರುವುದಿಲ್ಲ. ನೋಡಂತ ಹೇಳ್ತಾರೆ, ಆದರೆ ನಮ್ಗೆ ನೋಡ್ಲಿಕ್ಕೆ ಸಮಯ ಇಲ್ಲ. ಈಗ ಇದು ಮಾಡೋದು, ಇದು ಮಾಡೋದು, ಇದು ಮಾಡೋದು, ಇದು ಎಲ್ಲ ಹೋಯಿತು. ಕೊನೆಗೇನು ಉಳಿತು? ಕೊನೆಗೇನು ಉಳಿತ್ರಿ? ಏನು ಉಳಿತು? ಅಸಂಜ್ಞೀಪನ ಉಳಿತ್ರಿ. ಅಸಂಜ್ಞೀತನ ಉಳಿತು. ಅರ್ಥಾತ್ ವಿಚಾರ ಶಕ್ತಿನ ಎಲ್ಲ ಕಳೆದು ಹೋಯ್ತರ್ಲಿ. ಇನ್ನೂ ಜೀವನ ಇದೆ ಅಂತ ಹೇಳಿ ಇಟ್ಕೊಳ್ಳೋಣ, ಆದರೆ ವಿಚಾರ ಶಕ್ತಿ ಎಲ್ಲ ಕ್ಷೀಣ ಆಗಿ ಹೋಗಿದ್ದಿದೆ, ನಿಸ್ಸತ್ವವಾಗಿ. ಅದಕ್ಕೆ ಇಲ್ಲೇನು ಹೇಳ್ತಾ ಇದ್ದಾರೆ, ಇದು ಶುಭ ಇದೆ ನೋಡ್ರಿ. ಯಾವ್ದ? 6 ಕಾರಕಗಳ ಮೂಲಕ ವಿಚಾರ ಮಾಡೋದು. ಯಾವುದರ್ದ? ನಾನು ಹೇಗಿದ್ದೇನೆ ಅನ್ನೋದ್ರದ್ದೇ. 6 ಕಾರಕಗಳ ಮೂಲಕ ವಿಚಾರ ಮಾಡೋದು. ಧರ್ಮದ ಮೂಲಕ ವಿಚಾರ ಮಾಡೋದು. ಧರ್ಮ ಏನ? ಉತ್ಪಾದವ್ಯ ದ್ರವ್ಯ, ದ್ರವ್ಯ ಗುಣ ಪರ್ಯಾಯ. ಗುಣ ಏನ? ಜ್ಞಾನ, ದರ್ಶನ, ಸುಖ, ಬೀಜ. ನನ್ನಲ್ಲೇ ಸುಖ ಇದೆ, ಜ್ಞಾನ ಗ್ರಂಥದೊಳಗಿಲ್ಲ. ಜ್ಞಾನ ನನ್ನಲ್ಲೇ ಇದೆ. ಸುಖ ಊಟದೊಳಗಿಲ್ಲ, ಸುಖ ಉಡುಗೆಯೊಳಗಿಲ್ಲ, ಸುಖ ಆಭರಣದೊಳಗಿಲ್ಲ, ಸುಖ ನಿದ್ರೆಯೊಳಗಿಲ್ಲ. ನಿದ್ರೆಗೆ ಏನು ಹೇಳಿದಾರ್ರಿ? ಜ್ಞಾನ ಜ್ಯೋತಿ ಅಸ್ತ. ನಿಜವಾಗಿ ನಿಯಮಸಾರದೊಳಗಿನ ಶಬ್ದ ಇದೆ ರೀ, ನೀಚ ನೀತಿಯೊಳಗ. ಜ್ಞಾನ ಜ್ಯೋತಿಯು ಅಸ್ತವಾಗಿ ಹೋಗಿರುವಂಥ ನಿದ್ರೆ ಎಲ್ಲಿ ಹೇಳಿದ್ರಪ್ಪ? ಅದನ್ನಷ್ಟು ಹೇಳಲ್ಲ. 18 ದೋಷ. ಶಾಬಾಷ್. ಅರಹಂತ ಪ್ರಭುವಿಗೆ, ಆಪ್ತರಿಗೆ 18 ದೋಷ ಇರುವುದಿಲ್ಲಲ್ಲ. ಆ ನನ್ನ ಭಗವಂತನಿಗೆ ನಿದ್ರೆ ಎನ್ನುವಂಥ ದೋಷ ಇಲ್ಲ. ಅದು ನನ್ನ ಭಗವಂತನ ಮಹಿಮೆ ಇದೆಯಲ್ಲ. ಅವರನ್ನ ಭಗವಂತ ಅಂತ ಹೇಳಿ ಯಾವಾಗ ತಿಳಿತಾನೋ, ತನ್ನಲ್ಲೇ ತನ್ನ ಆ ಭಗವಂತತೆಯನ್ನು ಯಾವಾಗ ಅನುಭವ ಮಾಡ್ತಾನೋ ಆವ ಅವರನ್ನೇ ಭಗವಂತಂತಾನೆ, ಅವರನ್ನೇ ದೇವಂತಾನೆ. ಎಂಥವರನ್ನ? 18 ದೋಷದಿಂದ. ಅರೆ, ನಿದ್ರೆ ದೋಷ, ಭೋಜನದ ದೋಷ, ಜನ್ಮದ ದೋಷ. ಎಷ್ಟು ಸುಂದರ ಹೇಳಿದರೆ ಜನ್ಮ ಮತ್ತು ಮರಣಗಳಂತ. ಜನ್ಮ, ಅರೆ ಅವರಿಗೆ ಜನ್ಮ ಇಲ್ಲ ಯಾಕೆಲ್ಲ, ಮರಣ ಇಲ್ಲ ಯಾಕೆಲ್ಲ? ಓದುವ